ಗೈಸ್ ಇವಾಗಲೇ ನಳ್ಳಿ ಬೇಟೆಗೆ ಹೊರಟಿದ್ದೀವಿ ಅಜ್ಜಿ ಮನೆ ಹತ್ರ. ಆ್ಯಂಡ್ ದೀಸ್ ಆರ್ ಆಲ್ ಮೈ ಫ್ರೆಂಡ್ಸ್. ಇನ್ನೊಬ್ಬ ಮೇಲೆ ಇದ್ದಾನೆ, ಬರ್ತಾ ಇದ್ದಾನೆ. ನಿಶಾಂತ್ ಬಾರೋ ಬೇಗ. ಏನಾಗಲ್ಲ ಬಾಕಂದ. ಎಲ್ಲ ಇದ್ಬೇಕು. ಇರಲಿ ಬಾ ಮಗ. ಮತ್ತು ಇದು ನಮ್ಮ ನಾಯಿ ಎಕ್ಸ್ಪರ್ಟು. ಆಗಿವಿದ್ರೆ ಪಕ್ಕ ಹಿಡ್ದಾಕ್ಬಿಡುತ್ತೆ. ಮತ್ತು ಇಲ್ಲಿದೆ ನನ್ನ ಹತ್ರ ಲಾಂಗ್. ನಮ್ಮ ಇದೇ ಕೆರೆ, ಅಜ್ಜಿ ಮನೆ ಹತ್ತಿರೋ ಕೆರೆ. ಏನ್ರು ಇದು ನೀರು ಕಳಂಕ ಆಗೈತೆ ಗುರು. ಹೆವಿ ಕಲ್ಕ ಆಗೈತೆ. ಹಾಂ ಮೂ ಮ್ಯಾನ್, ಲೆಟ್ಸ್ ಗೋ. ಅಷ್ಟೇನು ಕಳಂಕಿಲ್ಲ ಮತ್ತೆ ಅದನ್ನು ನಿಮ್ಮ ಲೈಟ್ ಕಂಡು ಕಾಣ್ತಿರೋದು. ದೊಡ್ಡ ಬಲ್ಪು ಐತಿ, ಸ್ಟೋರೇಜ್ ಇಸ್ ಲೈಟ್ ಆನ್ ಲೈಟ್ ಕಂಡು ಕಾಣ್ತಿರೋದು. ಎಲ್ಲರೂ ರೆಡಿಯಾಗಿ ಅದ್ಭುತವಾದ ನಳ್ಳಿ ಬೇಟೆ ಫಾರ್ ದ ಫಸ್ಟ್ ಟೈಮ್. ರಾಹುಲ್ ಅವರು ನಮ್ಮ ಜೊತೆ ಇದ್ದಾರೆ. ಗೋಣಿತ ಮನೆ ಮರ್ತ್ಬಿಟ್ಟಿದ್ದಾರೆ ಗೈಸ್. ನೋ ಪ್ರಾಬ್ಲಮ್, ನಾವು ಬೇಟೆನ ಶುರು ಮಾಡೋಣ. ಲೆಟ್ಸ್ ಗೋ. ಇದಂತೂ ಮಸ್ತಾಗಿರೋ ಜಾಗ. ಚಿಕ್ಕ ವಯಸ್ಸಿಂದಲೂ ಇಲ್ಲಿ ಓಡಾಡಿ ಭಾಳ ಅಭ್ಯಾಸ ಆಗಿಬಿಟ್ಟಿದೆ. ತೋಟದ ಮಧ್ಯೆ ಹೋಗಬೇಕು. ಮೋಸ್ಟ್ ಪ್ರಾಬಬಲಿ ಸಿಕ್ಕರೆ ಇವತ್ತು. ಕತ್ತಿಲಿ ಹೊಡೆಯೋಕ್ಕಿಂತ ಕೈಯಲ್ಲಿ ಹಿಡಿಯೋದೇ ಬೆಸ್ಟು. ಯಾಕಂದರೆ ಆಲ್ಮೋಸ್ಟ್ ನಮ್ಮ ಕೈಯಲ್ಲಿ ಹಿಡಿದೆ ಸಕ್ಸಸ್ ಕಂಡಿರೋದು. ಇಲ್ಲಿ ಇಳಿಬೇಕು, ಅಲ್ಲಿ ಇಳಿಬೋದಾ ಅಂತ ಆ ಕಡೆ. ಇಲ್ಲ ಮುಂದೆ ಹೋಗೋ, ಇನ್ನೂ ಸ್ವಲ್ಪ ಹೋಗೋ. ಅವ್ರಿಗೆ ಗೊತ್ತಲ್ಲ, ನಿಶಾಂತ್ ಇದ್ದಾನಲ್ಲ, ಅವ್ನು ಫೋನ್ ಕೂಡ ಹಿಡ್ಕೊಂಡಿರ್ತಾನೆ. ಇನ್ನು ಸ್ವಲ್ಪ ಮೇಲೆ ಹೋಗೋ, ಮೇಲಿಂದ ಇಳಿತಾ ಬಂದರೆ ಸರಿಯಾಗುತ್ತೆ. ಇದ್ರೆ ತಲೆಗೆ ಒಂದು ಹೊಡೆದ್ರೆ. ಮೊದಲ ಬೋಣಿ ನಂತರ ಮತ್ತೆ ಮುನ್ನಡೆದಿದ್ವಿ ಮುಂದೆಗೆ. ಮಾನಳ್ಳಿ ಬೇಟೆ ಆಗಲಿದೆ. ಸೂರಜ್ ಬಾ, ಒಳಗಿಂದ ಹೋಗೋಣ ಬಾ. ಬಾರಂಗಿದ್ರೆ ಬಾ ಮಚ್ಚ, ಒಳ್ಳೆ ಎಂಜಾಯ್ ಮಾಡ್ಬೋದು. ನಿಲ್ಲು ಸೂರಜ್, ನಿಧಾನಕ್ಕೆ ಹೋಗು. ಮಾತ್ರ ವೆರಿ ಸ್ಲೋ ಆಗಿ ಹೋಗು. ನಳ್ಳಿದ್ರೆ ಮಿಸ್ ಆಗುತ್ತೆ. ನಾನು ಫ್ರೆಂಟ್ ಹೋಗ್ಬೇಕು ಇಟ್ಲಕ್ಕಿದ್ದಲ್ಲಿ. ಹಿಡಿತೀಯಲ್ಲ? ರಾವಲಿಗೆ ಆಗಕ್ಕಿಲ್ಲ, ಬೇಡ. ಉದ್ದ ಜಾಸ್ತಿ ಇದ್ದಾನೆ ರಾಹುಲ್. ಇರು ನಳ್ಳಿದೆ, ಇಡು ಜಾಸ್ತಿ. ಈಗ ಇನ್ನೊಂದು ನಳ್ಳಿ ಸಿಕ್ಕಿದೆ ಇಲ್ಲಿ. ಇದು ಇಷ್ಟು ನಳ್ಳಿ ಅಂದರೆ ಹಿಡಿದ್ರು ಗೈಸ್, ಹಿಡಿದ್ರು. ಗೋಣಿಯವರಲ್ಲಿ ಗೋಣಿಯವರು ಮುರಿಬೇಡ ಗಾಯ್ಸ್. ಇವನು ಕೊಂಬು ಸಮೃದ್ಧ ಆಯ್ತು ಗೈಸ್. ಹಾಕು ಗೋಣಿ. ಇಲ್ಲಿದೆ ಗೋಣಿ, ಇನ್ನೊಂದು ಕೊಂಬು ಇಲ್ಲ ಅದಕ್ಕೆ. ಇದು ಹೊರಗಡೆ ಬರ್ತಿದೆ. ಎಲ್ಲಿ? ಇಲ್ಲಿ ಗೈಸ್, ಇನ್ನೊಂದು ಏಡಿ ಬಂದಿದೆ. ಸಿ ಗೈಸ್, ಸಿ ಇದಕ್ಕೆ ಹೇಳುದು ಡೆಂಜಿ ಅಂತ. ಜಂಜಿ ಇಲ್ಲ, ಮುರಿಲಿ ಓಡ್ಬಿಡುತ್ತಿಲ್ಲ. ಓಡುತ್ತೆ, ಫುಲ್ ತೆಗಿಲಿ ಮೇನೋಣ. ಚಿಕ್ಕಲಿಗಾಲ ಇರ್ಲಿ ಮರ, ಚೀಲ ಕೊಡಿಸೆ. ಕುಂಬುಜಲ್ಲ ನಾನು ಒಂಟಲ್ಲಿ ನೀರಿಗೆ ಇಳಿಯೋದಿಲ್ಲ ಅಂತ ಹೇಳಿ ಸುಮ್ಮನೆ ಅಮ್ಮನ ಹತ್ರ ಕೊನೆ ಹೇಳಿ ಬಂದಿತ್ತು. ಹೋಗಿ ಬರ್ತೀನಿ ಅವ್ರಿಗೋಸ್ಕರ. ಮಗ ಬೇಕಾ ಚಿಕ್ಕದು 10 ದಿನ ನೋಡ ಅಡೆಗೆ. ಅದು ಗೋಣಿಯಲ್ಲಿ ತಪ್ಪಿಸ್ಕೊಂಡು ಹೋಗ್ತದೆ. ಇಲ್ಲ ಹೋಗ್ತದೆ, ಅದ್ರ ಒಳಗೆ ಪರ್ಫೆಕ್ಟ್. ಅದು ಅದಕ್ಕೆ ಪರ್ಫೆಕ್ಟ್. ಕಪ್ಪು ಕಾಲು ಹೇಳಿ ಇಲ್ಲಿ ಗೈಸ್. ಇನ್ನೊಂದು ಸಿಕ್ಕಿದೆ. ಓಡ್ಲಿಕ್ಕೆ ನೋಡ್ತಾವ ಮಾರೆ. ತೋರ್ಸು. ದಿಸ್ ಈಸ್ ಅವರ್ ಟುಡೇಸ್ ಕಲೆಕ್ಷನ್. ಎಲ್ಲ ಹುಳ ಎಲ್ಲ ಒಳಗಡೆ ಹೋಗ್ತಿದೆ. ಕಿನ್ನಿ ಎಡಿ ಸಿಕ್ಕಿದೆ, ಕಿನ್ನಿ ಎಡಿ. ಇವನ ಲೈಟಿಗೆ ಏನು ಕಾಣಿಸಲ್ಲ ಆಯ್ತಾ, ಬರೀ ಕೆಂಪು ಲೈಟ್ ಇದು. ಅದೇ ಬೇಕಾಗಿತ್ತು ಬೇತೆಗೆ. ಏಡಿಗೆ ಹೋದ ಏಡಿ ಕೆಂಪು ಹಾಪನ ಆಯ್ತು. ಗೈಸ್, ಒನ್ ಮೋರ್ ಏಡಿ ಕ್ಯಾಪ್ಚರ್ಡ್ ಹಿಯರ್. ನೋಡಿ ಹಾಗೆ ಹಾಕಿದ್ರೆ ಓಲಲ್ಲಿ ಹೋದ್ರೆ ಎಂತ ಮಾಡೋದು? ಏನಾಗೋದಿಲ್ಲ. ಕೊಂಬು ಕಾಣೋದು ಬಂದಿತ್ತು ಚೂರು ಮುಂದೆ, ಸಣ್ಣ ಕೊಂಬು. ಅದು ಡೌಟ್, ಅದು ಹೋಗಿ ಆಯ್ತು ಒಳಗೆ. ಏನು ಮಾಡ್ಲಿಕ್ಕಿಲ್ಲ ನಾವು. ಆ ಕಡೆ ಏನು ಮಾಡೋದು ಈಗ? ಗೈಸ್, ಸಿಂಗಲ್ ಕೊಂಬು ಏಡಿ ಇದು. ಇದರ ಕೊಂಬು ಬಂದು ಗಿಡಗಮೆಟ್ಟಿ ಇರಬೇಕು.
ಇರೋದೇ ಒಂದು ಕೊಂಬು, ಅದನ್ನು ಸಹ ಮುರಿಯ ಕೇಳ್ತೀವಿ. ಹೆಣ್ಣೆ ಹಿಡಿ ಗಾಯ್ಸ್, ಇದು ಹೆಣ್ಣೆ ಹಿಡಿ. ಗಾಯ್ಸ್ ಮಲ್ಲ ಕೊಂಬುದ ಮಲ್ಲ ಜಂಜಿ ತಿಕ್ಕಣು ಗಾಯ್ಸ್ ಪತೊಂಡೇರು. ದಿಸ್ ಒನ್ ಇಸ್ ಬೆಟರ್ ದೆನ್ ಅದರ್ಸ್. ಸಿ ಏನಾಗೋದಿಲ್ಲ, ಅಷ್ಟು ಪಕ್ಕ ಕ್ಲೋಸ್ ಮಾಡ್ತಾರೆ. ಒಂದು ಕೊಂಬು ಮಾತ್ರ ಕಾಣಿಸ್ತುಂಟು ನೋಡಿ. ಇವನು ಅಲ್ಲಿಗೆ ಲೈಟ್ ಬಿಡ್ತಿದ್ದಾನೆ, ಅದಕ್ಕೆ ಏನು ಪತ್ತಿ ಪತ್ತಿ. ಕಲ್ಲೆತ್ತುವ ನಿಲ್ಲು. ಈಗ ಯಾವ ಅಡಿಕೆ ಮರ ಸಹ ಬೀಳ್ಲಿಕ್ಕಿಲ್ಲ, ಕಲ್ಲೆತ್ತುವ ಅಷ್ಟೇ. ಇಡಿ ಓಲ್ಡೆಡ್ ಗೈಸ್. ಲೆಫ್ಟ್ ಹ್ಯಾಂಡ್ ಆಗಿದ್ದಾನೆ ನಮ್ಮ ಹುಡುಗ. ಹಿಡ್ಕೊಳ್ಳೋದು ನೋಡು. ಹಾಕು. ಭಯಂಕರ ಸ್ಟ್ರೆಚ್ ಉಂಡುದಿಲ್ಲ ಆಯ್ತಾ ಒಂದು ಕೊಂಬು. ವಿಡಿಯೋದಾಗ ಬರ್ತಿದೆ ನಾನು. ಒಂದು ನಿಮಿಷ ಹಾಕು. ಇನ್ನೊಂದು ಒನ್ ಮೋರ್ ಅಂತಿರ್ಬೇಕು ಗೈಸ್. ಓ ಚೀಲ ಬಲ ಮಾರಾಯ. ನಾವು ಇಲ್ಲಿ ತಲುಪಿದಷ್ಟೇ ಧನುಷ್ ಅವರು ಮೋಟ್ರ್ ಹತ್ರ. ಇಲ್ಲಿ ಇಡು, ಇಲ್ಲಿ ಬಟ್ರ ಒಂದು ಗೈಸ್. ಒನ್ ಮೋರ್ ಅಂತಿರ್ಬೇಕು ಗೈಸ್. இப்போ ಪಿಡ್ಚಿಂಗ ಈಸ್ ಹೋಲ್ಡಿಂಗ್ ದ್ಯಾಟ್. ಅಲ್ಲಿ ಇನ್ನೊಂದು ಉಂಟು, ಬೇಗ ಬೇಗ. ಸಿ ಕಾಲಿಡ್ಬೇಕಾ ಮೇಲೆ? ಬೇಡಲ್ಲ, ಹಿಡಿತೀಯಾ? ನೋಡಿ ಗಾಯ್ಸ್, ಮೀನು ಬೇರೆ ಹೋಲ್ಡ್ ಮಾಡಿದ್ರೆ ತೋರ್ಸನಿಲ್ಲ. ಹಾಕು, ಬೇಗ ಹಾಕು. ಹೋಗ ಇನ್ನೊಂದೆರಡು ದಿನ ನೋಡೋಣ. ಟೆನ್ಷನ್ ಇದು. ನಾಚೆ ಹೋಗ್ಬೇಕಂತಿಲ್ಲ ಅವನ ಮೇಲೆ ಪುಟ್ಟ ಇದರ ಅಡಿನೇ ನೋಡಿ ಎಲ್ಲರೂ ಈ ಕಡೆ ಸೈಡ್ ಎಲ್ಲರೂ ಇದೆ ಅಂತ. ಅದಲ್ಲಿ ಹಿಡಿದು ಎಡ್ಡೆ ಸಾಮಾನು ತಿಕ್ಕದನು ಗಾಯ್ಸ್. ನಾನು ಹೋಗ್ಬೇಕಾ? ಒಳ್ಳೆ ಸಾಮಾನು. ನಾನು ಹೋಗ್ತೀನಿ. ಬೇಡ ಜಾಗ ಮಲ್ಲ ಏನಿಲ್ಲ, ಮೇಲೆ ಒಂದು ಕೈ ಎಕರೆ ಆಯ್ತು. ಸ್ವಲ್ಪ ಇಪ್ಪಡಿ ಇಲ್ಲ, ಹೊಡಿ ಏನಾಗಲ್ಲ. ಎಂತ ಹೊಡಿಯೋದಿರಲಿ, ಅದು ಗಂಡೆ ಅಡಿ. ಹೋಗು, ಕೈ ಹಾಕು ಅಷ್ಟೇ. ಅವ್ರು ಕಲ್ತಿದ್ದು ಗಾಯ್ಸ್. ಇದು ಕನಕನ ಗಿಂಡಿ. ಇಲ್ಲಿಂದ ಮೀನೆಲ್ಲ ಉದುರ್ತದೆ. ದೊಡ್ಡ ಇದ್ರಲ್ಲಿ ಇಡೇ ಏಪೆ ಕಟ್ಲಿ ಏಪೆ ಕಟ್ತೀನಿ ಇಂಕ್ಲೇ ಗೊತ್ತು. ಅವೇ ಮೀನು ಗುಡಿಸ್ತೀನಿ. ಗಾಯ್ಸ್ ಇವ್ರು ನೋಡಿ, ಎಲ್ರು ನೋಡಿ ಸರ್, ಅಂಡಮಾನಲ್ಲಿದ್ದಾರೆ. ಹಾಯ್ ಗೆಳೆಯರೇ. ಇವನು ನೋಡಿ, ರಘುವೀರ್ ದೇಸಾಯಿನ ಫ್ಯಾನ್ ಇವ 6 ಅಡಿ ಕಟ್ಔಟು, ನಮ್ಮ ಡಿ ಬಾಸ್ ಫ್ಯಾನ್. ಇವ ಸಾವುಕಾರ ಮಂದಿ, ಅಂಬಾನಿ ಮಗ ಇವ. ಗಾಯ್ಸ್ ಮುಂದ್ಗಡೆ ಇದ್ದಾನೆ ಕೋದಂಡ. ಏನು ವಿಸಿಬಿಲಿಟಿ ಹೇಳಿದ್ರ ಮೇಲೆ ಸಿಗ್ತದೆ ಗಾಯ್ಸ್. ಜಂಜಿ ಬತ್ತವಲ್ಲಿ ಜಂಜಿ, ಅದು ಅಜ್ಜಂದು ಕತ್ತಿ ಗಾಯ್ಸ್, ಮಿಲಿಟರಿ ಅಜ್ಜ. ಗಾಯ್ಸ್ ಫೈನಲಿ ರೀಚ್ಡ್ ಅವ್ರ ಅಜ್ಜಿ ಮನೆ. ಈಗ ಅಮ್ಮೆ ಏಡಿ ಆಗ್ತಿದ್ವಿ. ದಿಸ್ ಇಸ್ ಕಾಲ್ಡ್ ಏಡಿಸ್. ದಿಸ್ ಇಸ್ ಕಾಲ್ಡ್ ಏಡಿಸ್. ನೋಡಿ ಗಾಯ್ಸ್, ಇಷ್ಟು ಟೈಮಲ್ಲಿ ಹೋಗಿ ಹಿಡ್ಕೊಂಬಂದಿದೆ ನೈಟ್. ದಿಸ್ ಇಸ್ ಕಾಲ್ಡ್ ಏಡಿಸ್. ನೋಡಿ, ಇವನಿಗೆ ಲೇಡೀಸ್ ಇದು ಮರಲೇ ಜಾಸ್ತಿ, ಅದಕ್ಕೆ ಅವ್ನು ಲೇಡೀಸ್ ಅಂತ ಹೇಳ್ತಿದ್ದಾನೆ. ಬ್ರೈಟ್ ಆಗ್ಬೋದು ಗೈಸ್. ಏಡಿಯೆಲ್ಲ ಹಿಡಿದು ಇವಾಗ ನೀರು ಹಾಕ್ಬಿಟ್ಟು ಇಡ್ತಿದ್ದೀವಿ ಬಕೆಟಲ್ಲಿ. ಏನಿದ್ರು ನಾಳೆನೇ ಇನ್ನು ಕ್ಲೀನ್ ಮಾಡೋಕ್ಕಾಗೋದು. ಆಲ್ರೆಡಿ ಲೇಟ್ ನೈಟ್ ಆಗೋಗ್ಬಿಟ್ಟಿದೆ. ಸೊ ಇದಿಷ್ಟು ಆಗಿತ್ತು ನಮ್ಮ ವೀಡಿಯೋ. ಓಕೆ ಫ್ರೆಂಡ್ಸ್, ಬೈ.